ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಡವರ ಪಾಲಿನ ಸಂಜೀವಿನಿ, ಕಡಿಮೆ ಬೆಲೆಯಲ್ಲಿ ಔಷಧಿ ಸಿಗೋ ಜಾಗ ಅಂದ್ರೆ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರ. ಇದೀಗ ಈ ಕೇಂದ್ರವೇ ವಿವಾದದ ಸುಳಿಗೆ ಸಿಲುಕಿದೆ. ಮೂಲ ಉದ್ದೇಶ ಮರೆತ ಕೆಲ ಕೇಂದ್ರಗಳು ನಿಯಮ ಉಲ್ಲಂಘನೆ ಮಾಡಿ ಔಷಧಿ ಮಾರಾಟ ಮಾಡಲಾಗ್ತಿದೆ. ಔಷಧಿ ನಿಯಂತ್ರಣ ಇಲಾಖೆ ಅಧಿಕಾರಿಗಳು ನಡೆಸಿದ ದಿಢೀರ್ ದಾಳಿಯಲ್ಲಿ ಜನೌಷಧಿ ಕೇಂದ್ರಗಳ ಅಸಲಿ ಮುಖವಾಡ ಅನಾವರಣವಾಗಿದೆ. ಮೂಲ ಉದ್ದೇಶವನ್ನೇ ಮರೆತ ಜನೌಷಧಿ ಕೇಂದ್ರಗಳು. ಬಡವರ ಔಷಧಾಲಯದಲ್ಲಿ ನಕಲಿ ದಂಧೆ ಬಯಲು. ಇತ್ತೀಚಿನ ದಿನಗಳಲ್ಲಿ ದುಬಾರಿಯಾಗ್ತಿರುವ ದುನಿಯಾದಲ್ಲೂ ಅತ್ಯಂತ ಕಡಿಮೆ ಬೆಲೆಗೆ ಔಷಧಿ ನೀಡೋ ಕೆಲಸ ಆಗ್ತಿದೆ. ಹೀಗಾಗಿನೇ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನ ಮಂತ್ರಿ ಜನೌಷಧಿ ಕೇಂದ್ರ ಆರಂಭಿಸಿ ಬಡವರ ಆರೋಗ್ಯ ಕಾಪಾಡೋ ಕೆಲಸ ಮಾಡಿದ್ರು. ಕಡಿಮೆ ಬೆಲೆಯ ಮೆಡಿಸಿನ್ಗಳನ್ನ ಮಾತ್ರ ಮಾರಾಟ ಮಾಡಬೇಕು ಅಂತ ನಿಯಮ ಹೇರಲಾಗಿದೆ. ಆದ್ರೆ ರಾಜ್ಯದಲ್ಲಿರುವ ಕೆಲ ಜನೌಷಧಿ ಕೇಂದ್ರಗಳು ಮೂಲ ಉದ್ದೇಶವನ್ನೇ ಮರೆತು ಬೇರೆ ಬೇರೆ ಔಷಧಿಗಳನ್ನ ಮಾರಾಟ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಸಾರ್ವಜನಿಕರು ಹಾಗೂ ರೋಗಿಗಳಿಂದ ಬಂದ ದೂರಿನ ಅನ್ವಯ ದಾಳಿ ನಡೆಸಿದ ಔಷಧಿ ನಿಯಂತ್ರಣ ಇಲಾಖೆ ಅಧಿಕಾರಿಗಳು ಕೇಂದ್ರಗಳ ಅಸಲಿ ಮುಖ ಅನಾವರಣ ಮಾಡಿದ್ದಾರೆ. ದಾಳಿಯಲ್ಲಿ ಕಂಡಿದ್ದೇನು? ರಾಜ್ಯದಲ್ಲಿರೋ ಒಟ್ಟು ಕೇಂದ್ರಗಳು 1200, ಪರಿಶೀಲನೆ ನಡೆಸಿದ ಕೇಂದ್ರಗಳು 177, ನಿಯಮ ಉಲ್ಲಂಘಿಸಿದ ಕೇಂದ್ರಗಳು 133, ನಿಯಮ ಪಾಲನೆ ಮಾಡ್ತಿರುವ ಕೇಂದ್ರಗಳು 21. ಬಹುತೇಕ ಕೇಂದ್ರಗಳಲ್ಲಿ ಕೇಂದ್ರ ಸರ್ಕಾರದ ಅನುಮತಿ ಇಲ್ಲದ ಖಾಸಗಿ ಕಂಪನಿಗಳ ಔಷಧಿಗಳನ್ನ ಮಾರಾಟ ಮಾಡ್ತಾ ಇರೋದು ಪತ್ತೆಯಾಗಿದೆ. ಬಡವರಿಗೆ ಕಡಿಮೆ ದರದಲ್ಲಿ ಸಿಗಬೇಕಾದ ಜನೌಷಧಿಯ ಹೆಸರಿನಲ್ಲಿ ಬೇರೆ ಔಷಧಿ ಸಿಗ್ತಾ ಇರೋದು ನಿಜಕ್ಕೂ ಆತಂಕಕಾರಿ. ಸದ್ಯಕ್ಕೆ ಇಲಾಖೆ ನೋಟಿಸ್ ನೀಡಿ ಎಚ್ಚರಿಕೆ ಕೊಟ್ಟಿದೆ. ಮುಂದಿನ ದಿನಗಳಲ್ಲಿ ತಪ್ಪನ್ನ ಸರಿಪಡಿಸದಿದ್ರೆ ಅಂಥ ಕೇಂದ್ರಗಳ ಲೈಸೆನ್ಸ್ ರದ್ದಾಗೋ ಸಾಧ್ಯತೆ ಇದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.